ಜುಗಾರಿ ಕ್ರಾಸ್. ಅಧ್ಯಾಯ 17. ವಿಚಿತ್ರ ದರ್ಪಣ. ಸುರೇಶ ನೋಟಿನ ಪ್ಯಾಕೆಟ್ ಹಿಡಿದು ಗೌರಿಯೊಡನೆ ಹೊರಬಂದಾಗ ಶೇಷಪ್ಪ ಯಾರದೋ ಚೆಕ್ಕಿಗೆ ಬಟವಾಡೆ ಮಾಡುತ್ತಿರುವುದು ಕಾಣಿಸಿತು. ನನ್ನದು 2% ಮುರ್ಕೊಂಡು ಕೊಟ್ಟಿದ್ದೀನಿ ಸುರೇಶಣ್ಣ ಎಂದು ಶೇಷಪ್ಪ ಸುರೇಶನಿಗೆ ಹೇಳಿದ. ಸುರೇಶ ಮರು ಮಾತಾಡದೆ ತಲೆಯಾಡಿಸುತ್ತಾ ಅಂಗಡಿ ಮೆಟ್ಟಿಲಿಳಿದ. ಇನ್ನು ಗೌರಿಯ ಶಾಪಿಂಗ್ ಶುರುವಾಗುತ್ತದಲ್ಲ ಎಂದು ಯೋಚಿಸುತ್ತಾ ಮಾನಸಿಕವಾಗಿ ಅದಕ್ಕೆ ತಯಾರಾಗುತ್ತಾ, ನಿನ್ನದು ಅದೇನಿದೆ ಕೊಳ್ಳೋದಕ್ಕೆ ಬೇಗ ಕೊಂಡು ಬಿಡೋಣ ಎಂದು ಗೌರಿ ಕಡೆ ತಿರುಗಿ ಹೇಳಿದ. ಶೇಷಪ್ಪನ ಅಂಗಡಿಯಿಂದ 4 ಹೆಜ್ಜೆ ಬಂದಿದ್ದರಷ್ಟೆ. ಅಷ್ಟರಲ್ಲಿ ಸುರೇಶಣ್ಣ ಎಂದು ಶೇಷಪ್ಪ ಮತ್ತೆ ಕರೆಯುವುದು ಕೇಳಿಸಿತು. ಸುರೇಶ ಹೋದಾಗ, ಇಲ್ಲಿ ಹತ್ರ ಬನ್ನಿ ಎಂದು ಹತ್ತಿರಕ್ಕೆ ಕರೆದು ಒಂದು ಬೀಡ ಹಾಕಿಕೊಂಡು ಹೋಗಿ ಎಂದು ಹೇಳುತ್ತಾ ಬೀಡ ಎಲೆ ತೆಗೆದು ಅದಕ್ಕೆ ಸುಣ್ಣ ಸವರತೊಡಗಿದ. ಈ ಸಾರಿ ಶೇಷಪ್ಪನ ಚರ್ಯೆ ಸುರೇಶನಿಗೆ ವಿಚಿತ್ರವಾಗಿ ಕಂಡರೂ ಶೇಷಪ್ಪ ಏನನ್ನೋ ಹೇಳಲು ಕರೆದು ಈ ನಾಟಕ ಆಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ಅನಿಸಿತು. ಅವನ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಆದರೂ ಹೇಳಬೇಕಾದದ್ದನ್ನು ಹೇಳಲು ಯಾಕೆ ದೇನಿಸುತ್ತಿದ್ದಾನೆಂದು ತಿಳಿಯಲಿಲ್ಲ. ಬೀಡ ಕಟ್ಟುತ್ತಾ ಮುಖ ಹತ್ತಿರಕ್ಕೆ ತಂದು, ಸುರೇಶಣ್ಣ, ಹಿಂದಕ್ಕೆ ತಿರುಗಿ ನೋಡಬೇಡಿ. ನನ್ನ ಬೆನ್ನ ಹಿಂದೆ ದೊಡ್ಡ ಕನ್ನಡಿ ಇದೆಯಲ್ಲ, ಅದರಲ್ಲಿ ನೋಡಿ, ನಾನು ಹೇಳ್ತೇನೆ ಎಂದು ತಲೆ ಬಗ್ಗಿಸಿಕೊಂಡು ಬೀಡ ಕಟ್ಟುತ್ತಲೇ ಹೇಳಿದ. 1 ನಿಮಿಷ ಬಿಟ್ಟುಕೊಂಡು ಬಾಯಲ್ಲಿದ್ದ ಎಲೆ ಅಡಿಕೆ ಉಗಿಯುತ್ತಲೇ, ರಸ್ತೆ ಕಡೆಗೊಮ್ಮೆ ಓರೆ ನೋಟ ಬೀರಿ, ನೋಡ್ತಿದ್ದೀರಾ ಎಂದು ಬೀಡಕ್ಕೆ ಗುಲ್ಕಾನ್ ಹಾಕುತ್ತಾ ಕೇಳಿದ. ಸುರೇಶ ಶೇಷಪ್ಪನ ಬೆನ್ನ ಹಿಂದೆ ಇದ್ದ ದೊಡ್ಡ ನಿಲುವು ಕನ್ನಡಿಯನ್ನು ನೋಡಿದ. ಅವನ ಅಂಗಡಿ ಅಗಲಕ್ಕೂ ಇದ್ದ ಆ ಕನ್ನಡಿ ಅಂಗಡಿ ಎದುರಿದ್ದ ಸಮಸ್ತವನ್ನು ಬಿಂಬಿಸುತ್ತಿತ್ತು. ಅದನ್ನೇ ಕೊಂಚ ಹೊತ್ತು ನೋಡಿದರೆ ನಿಧಾನವಾಗಿ ನಾವು ಕನ್ನಡಿಯೊಳಗಿದ್ದೇವೋ ಹೊರಗಿದ್ದೇವೋ ಎನ್ನುವ ಭ್ರಮೆ ಶುರುವಾಗುತ್ತಿತ್ತು. ಆದರೆ ಆ ಕನ್ನಡಿಯ ದೋಷವೋ ಏನೋ, ಅದರಲ್ಲಿ ಚಲಿಸುವ ಬಿಂಬಗಳು ಅತ್ತಿತ್ತ ಸರಿದಂತೆ ರಬ್ಬರ್ ವಸ್ತುಗಳ ರೀತಿ ಉದ್ದವಾಗುತ್ತಾ, ಒಮ್ಮೊಮ್ಮೆ ಕುಗ್ಗುತ್ತಾ, ಒಮ್ಮೊಮ್ಮೆ ಇನ್ನೇನೋ ಇಸಿದೇ ಹೋಗುವಂತೆ ಅಗಲವಾಗುತ್ತಾ, ಕನ್ನಡಿಯ ಯಾವುದೋ ಒಂದು ಭಾಗವನ್ನು ದಾಟುತ್ತಲೂ ಮತ್ತೆ ಯಥಾಸ್ಥಿತಿಗೆ ಬರುತ್ತಿದ್ದವು. ರಸ್ತೆಯಲ್ಲಿ ಕಾಣುತ್ತಿದ್ದ ಹಲವಾರು ಫೋನ್ ಕಂಬಗಳಲ್ಲಿ ಒಂದೆರಡು ಬಳ್ಳಿಯಂತೆ ಬಾಗಿದ್ದವು. ತಂತಿಗಳು ನಡುವೆ ಹಾವಿನ ಮಾದರಿಯಲ್ಲಿ ಹರಿದಿದ್ದವು. ಸುರೇಶ ಕನ್ನಡಿಯಲ್ಲಿ ನೋಡಿದಾಗ ರಸ್ತೆಯಲ್ಲಿ ಬರುತ್ತಿದ್ದ ಎಮ್ಮೆಯೊಂದು ಮುಂದುವರಿಯುತ್ತಿದ್ದಂತೆಯೇ ಹಠಾತ್ತಾಗಿ ಭೂತಾಕಾರವಾದ ಆನೆಯಂತಾಗಿ, ಮತ್ತೆ 2 ಹೆಜ್ಜೆಯೊಳಗೆ ನಾಯಿಯಷ್ಟು ಚಿಕ್ಕದಾಗಿ, ಮತ್ತೆ 2 ಹೆಜ್ಜೆಗೆ ಸಾಧಾರಣ ಎಮ್ಮೆಯಾಗಿ ಮುಂದುವರೆದು ಕನ್ನಡಿಯ ಫ್ರೇಮನ್ನೇ ದಾಟಿ ಹೋಯಿತು. ಸುರೇಶನಿಗೆ ನಿಜವಾಗಿಯೂ ಅವನಿಗೆ ದೇವಪುರದ ಅಂತರಂಗದ ವಿಶ್ವರೂಪ ಇದು ಎನ್ನಿಸಿತು. ನೋಡ್ತಿದ್ದೀನಿ ಮಾರಾಯ, ಖಾಲಿ ರಸ್ತೆ ಕಾಣ್ತಿದೆ ಎಂದು ಸುರೇಶ ಕನ್ನಡಿ ಕಡೆಗೆ ನೋಡುತ್ತಾ ಹೇಳಿದ. ಆ ಫೋನು ಕಂಬಕ್ಕೆ ವಾಲಿಕೊಂಡು ಇಬ್ಬರು ನಿಂತಿದ್ದಾರೆ ನೋಡಿ. ನೋಡಿದೆ. ಕುತ್ತಿಗೆಗೆ ಕೆಂಪು ಮಫ್ಲರ್ ಸುತ್ತಿಕೊಂಡು ನಿಂತಿದ್ದಾನಲ್ಲ, ಅವನ್ನ ಹಾಗೇ ಪಕ್ಕದಲ್ಲಿರೋದನ್ನು ಸರಿಯಾಗಿ ನೋಡಿಕೊಳ್ಳಿ. ಪಕ್ಕಾ ಕೇಡಿಗಳು ಅವರು. ಥು, ಈ ದೇವಪುರದಲ್ಲಿ ನೀನು ಕನ್ನಡಿ ಯಾವ ಕಡೆಗೆ ತಿರುಗಿಸಿದರೂ ಕೇಡಿಗಳೇ ಕಣ್ಣಿಗೆ ಬೀಳ್ತಾರೆ ಶೇಷಪ್ಪ. ಅದನ್ನೇನು ಅಂತ ದೊಡ್ಡದಾಗಿ ನೋಡೋದಕ್ಕೆ ಹೇಳ್ತಿದೆಯಾ ನನಗೆ? ಇದರಲ್ಲೆಲ್ಲ ನೀವು ಕುಶಾಲು ಮಾಡೋದಲ್ಲ ಸುರೇಶಣ್ಣ. ಬೆಳಗಿನಿಂದ 3-4 ಸಾರಿ ಅವನು ಇಲ್ಲೇ ಸುತ್ತಾಡ್ತಿದ್ದಾನೆ. ಹಂಗಂದ ಮೇಲೆ ಅವನು ದೇಶಾವರಿ ದಾರಿ ಹೋಕ ಮಾತ್ರ ಅಲ್ಲ ತಿಳ್ಕೊಳ್ಳಿ. ಅವನಿಗೆ ಏನೋ ಸುಳಿವು ಸಿಕ್ಕಿದೆ. ಸರಿಯಪ್ಪ, ಈಗ ನನ್ನ ಈಗೇನು ಮಾಡೋ ಅಂತೀಯ? ಏನು ಮಾಡಬೇಡ್ರಿ. ಅವನೇನಾದರೂ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದರೆ ನನಗೊಂದು ಮಾತು ತಿಳಿಸಿಬಿಡಿ. ಏನು? ಶೇಷಪ್ಪ ಸುಮ್ಮನೆ ಹಾದಿಯಲ್ಲಿ ಹೋಗುವವರನ್ನೆಲ್ಲ ತೋರಿಸಿ ಯಾಕೆ ಕಂಡವರ ಮೇಲೆಲ್ಲ ಗುಮಾನಿ ಮಾಡುವ ಹಾಗೆ ಮಾಡ್ತಿದ್ದೀಯ ಮಾರಾಯ? ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸ ನೋಡೋಣ. ಅಷ್ಟರ ಮೇಲೆ ಹೋದರೆ ಹೋಗೋದು ನಮ್ಮ ಕೈಯಲ್ಲಿರೋ ದುಡ್ಡು ತಾನೇ, ಪ್ರಾಣ ಅಲ್ವಲ್ಲ? ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಆ ಹೆಣ್ಣು ಮಗಳನ್ನು ಬೇರೆ ಕರ್ಕೊಂಡು ಬಂದಿದ್ದೀರಾ. ಹಂಗೆಲ್ಲ ಹುಂಬಾಟ ಮಾಡೋಕ್ಕೆ ಹೋಗಬೇಡ್ರಿ. ಹುಷಾರಾಗಿರಿ. ಒಬ್ಬರು ಬಟವಾಡೆ ತಗೊಂಡು ಹೋಗ್ತಿದ್ದ ರೈಟರನ್ನು ಕೂನಿ ಮಾಡಿದವರು ಇವರು. ಎಷ್ಟು ರೂಪಾಯಿಗೆ ಗೊತ್ತೇ? ಖಾಲಿ 200 ರೂಪಾಯಿಗೆ. ಸುರೇಶ ಅಲ್ಲಿಂದ ಹೊರಡುತ್ತಾ ಕಂಬಕ್ಕೆ ವಾಲಿಕೊಂಡು ನಿಂತವನನ್ನು ಕೊನೆಯ ಬಾರಿ ಸರಿಯಾಗಿ ನೋಡಲು ಮತ್ತೊಮ್ಮೆ ಕನ್ನಡಿ ಕಡೆಗೆ ದಿಟ್ಟಿಸಿದಾಗ ಮತ್ತೊಂದು ಮುಖ ಅವನ ಬೆನ್ನಿಗೆ ಕೊಂಚ ಹತ್ತಿರದಲ್ಲಿ ಕಂಡು ಅವನು ಆಶ್ಚರ್ಯಚಕಿತನಾಗಿ ಹಿಂದಕ್ಕೆ ತಿರುಗಿ ನೋಡಿದವನೇ, ಅಲ್ಲೋ ಇದೇನಯ್ಯ ಇಲ್ಲಿ ಎಂದು
ಆಶ್ಚರ್ಯೋದ್ಗಾರ ತೆಗೆದ. ಸುರೇಶನ ಬೆನ್ನ ಹಿಂದೆ ನಿಂತಿದ್ದವನು ಸುರೇಶನ ಮೈಸೂರಿನ ಸಹಪಾಠಿ ನಾಗಮಂಗಲದ ರಾಜಪ್ಪ. ಯಾವುದರಲ್ಲೂ ಸೀಟು ಸಿಗದಿದ್ದರಿಂದ ಕನ್ನಡ ಸಾಹಿತ್ಯ ಓದಲು ಬಂದಿದ್ದ ರಾಜಪ್ಪ 4 ವರ್ಷ ಸುರೇಶನ ಸಹಪಾಠಿಯಾಗಿ ಮೈಸೂರಿನಲ್ಲಿ ಓದಿದ್ದ. ಆದರೆ ಅನೇಕ ವರ್ಷಗಳ ತರುವಾಯ ಎಲ್ಲ ಬಿಟ್ಟು ದೇವಪುರದ ಬೀದಿಯಲ್ಲಿ ಅವನನ್ನು ಸಂಧಿಸುತ್ತೇನೆಂದು ಕನಸು ಮನಸ್ಸಿನಲ್ಲಿಯೂ ಸುರೇಶ ನಿರೀಕ್ಷಿಸಿರಲಿಲ್ಲ. ಆದ್ದರಿಂದಲೇ ಅವನ ಬಾಯಿಂದ ಆಶ್ಚರ್ಯೋದ್ಗಾರ ಹೊಮ್ಮಿದ್ದು. ರಾಜಪ್ಪನಿಗಂತೂ ಸುರೇಶನನ್ನು ನೋಡಿ ಶಾಕ್ ಹೊಡೆದ ಹಾಗಾಯಿತು. ಇಬ್ಬರು ಕೈಕುಲುಕಿಕೊಂಡು ಯೋಗಕ್ಷೇಮ ವಿಚಾರಿಸಿಕೊಂಡ ಮೇಲೆ ಸುರೇಶ ಗೌರಿಯನ್ನು ನನ್ನ ಹೆಂಡತಿ ಎಂದು ಪರಿಚಯ ಮಾಡಿಸಿದ. ಅದನ್ನು ಕೇಳಿ ರಾಜಪ್ಪ ಇನ್ನಷ್ಟು ಆಶ್ಚರ್ಯಚಕಿತನಾಗಿ, ಅಲ್ಲಯ್ಯ, ಕ್ರಾಂತಿ ಮಾಡ್ತೀನಿ ಅಂತ ನಮಗೆಲ್ಲ ಹೇಳಿ ನಾಪತ್ತೆಯಾದವನು ಇಲ್ಲಿ ನೋಡಿದರೆ ಮದುವೆ ಮಾಡಿಕೊಂಡು ಟಳಾಯಿಸ್ತಾ ಇದೆಯಲ್ಲ, ಇದೇನಾ ನೀನು ಮಾಡಿದ ಕ್ರಾಂತಿ? ನಿನ್ನ ಮಾತು ಕಟ್ಟಿಕೊಂಡು ನಾವೇನಾದರೂ ಓದು ಬಿಟ್ಟಿದ್ದರೆ ಎಂಥ ಪೋಲಾಗುತ್ತಿದ್ದೆ. ಆ ಮುಟ್ಟಾಳ ಗಂಗೂಲಿ ಮಾತಿಗೆ ನಾನು ಮರುಳಾಗಿ ಹಾಳಾಗಿ ಹೋಗ್ತಿದ್ದೆ. ಸದ್ಯ ಬಚಾವಾದೆ. ಮಕ್ಕಳೆಷ್ಟು ನಿಂಗೆ ಎಂದು ಕೇಳಿದ. ಮಕ್ಕಳು ಇನ್ನೂ ಇಲ್ಲ ಕಣಯ್ಯ ಎಂದು ನಾಚುತ್ತಿದ್ದ ಗೌರಿ ಕಡೆಗೆ ನೋಡುತ್ತಾ ಸುರೇಶ ಉತ್ತರಿಸಿ, ಅಲ್ಲಯ್ಯ, ನಿನ್ನ ಹಾಳು ಮಾಡೋಕ್ಕೆ ಕುದುರೆ ರೇಸು ಇರಬೇಕಾದ್ರೆ ಗಂಗೂಲಿ ಹಾಕಬೇಕು ಎಂದ. ಏನಯ್ಯ, ನಡು ಬೀದಿಲಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇರೋ ಆಗಿದೆ. ಅದಿರಲಿ, ಯಾಕಯ್ಯ ಮಕ್ಕಳಿಲ್ಲ ಅಂತೀಯ? ಏನು ಮಾಡ್ತಾ ಇದ್ದೆ ಇಷ್ಟು ದಿನ? ಅದ್ಯಾಕೆ ಅದೊಂದು ಬಾಕಿ ಉಳಿಸ್ಕೊಂಡಿದೆಯಾ? ಎಷ್ಟು ದಿನ ಆಯಿತು ಮದುವೆಯಾಗಿ ಎಂದು ದಾರಿ ಮಧ್ಯದಲ್ಲಿ ನಿಂತು ಪಕ್ಕಾ ದೇಶವಾರಿ ದಾಟಿಯಲ್ಲಿ ಸುರೇಶನ ಇತ್ಯೋಪರಿಗಳನ್ನೆಲ್ಲ ಒಂದೊಂದಾಗಿ ಕೇಳಿದ. ರಾಜಪ್ಪ ಹಾಳಾಗಿದ್ದು ಕುದುರೆ ಜೂಜಿನಿಂದ. ಸದಾ ಕುದುರೆ ಬಾಲ ಹಿಡಿದು ಕಲ್ಕತ್ತಾ, ಬೊಂಬಾಯಿ, ಮದ್ರಾಸು, ಊಟಿ ಎಂದು ವಿದ್ಯಾರ್ಥಿ ದೆಸೆಯಲ್ಲೇ ಎಲ್ಲೆಲ್ಲಿ ಜೂಜು ನಡೆಯುತ್ತದೋ ಅಲ್ಲಿಗೆಲ್ಲ ತಿರುಗುತ್ತಿದ್ದ. ಕುದುರೆ ಜಾತಕಗಳ ನೋಟ್ಬುಕ್ ಒಂದು ಸದಾ ಅವನ ಜೇಬಿನಲ್ಲಿರುತ್ತಿತ್ತು. ಸುರೇಶನ ಕ್ಲಾಸ್ಮೇಟ್ ಆಗಿದ್ದಲ್ಲದೆ ಅವನು ಕೆಲವು ಕಾಲ ಸುರೇಶನ ರೂಮ್ಮೇಟ್ ಸಹ ಆಗಿ ಹಾಸ್ಟೆಲ್ನಲ್ಲಿದ್ದ. ಹಾಸ್ಟೆಲಿಗೆಂದು ಕಟ್ಟಲು ತರಿಸಿಕೊಂಡ ಹಣವನ್ನೆಲ್ಲ ಅವನು ಕುದುರೆ ಬಾಲಕ್ಕೆ ಕಟ್ಟಿ ಹಾಸ್ಟೆಲ್ ಬಿಲ್ ಕಟ್ಟಲಾಗದೆ ಅವನನ್ನು ಹಾಸ್ಟೆಲಿನಿಂದ ಹೊರ ಹಾಕಬೇಕಾದ ಪರಿಸ್ಥಿತಿ ಬಂದಾಗಲೆಲ್ಲ ಎಷ್ಟೋ ಸಾರಿ ಸುರೇಶನೇ ಬಿಲ್ ಕಟ್ಟಿ ಅವನನ್ನು ರಕ್ಷಿಸಿದ್ದ. ಒಂದಲ್ಲ ಒಂದು ದಿನ ಜಾಕ್ಪಾಟ್ ಹೊಡೆದು ಕೋಟ್ಯಾಧಿಪತಿಯಾಗುತ್ತೇನೆಂದು ದೃಢವಾಗಿ ನಂಬಿದ್ದ ಅವನನ್ನು ಈ ಜೂಜಿನ ಚಾಳಿಯಿಂದ ವಿಮುಖಗೊಳಿಸಲು ಮೇಸ್ಟರ್ಗಳು, ಪ್ರೊಫೆಸರ್ಗಳು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮಿಕ್ಕೆಲ್ಲ ವಿಷಯಗಳಲ್ಲೂ ಒಳ್ಳೆಯವನಾಗಿದ್ದ ಇವನ ಮೇಲೆ ಯಾರಿಗೂ ಯಾವ ದ್ವೇಷವೂ ಇರಲಿಲ್ಲ. ಹಾಗಾಗಿ ಇವನ ದುರವಸ್ಥೆ ನೋಡಲಾರದೆ ಪ್ರೊಫೆಸರ್ ಇವನಿಗೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಕೆಲಸ ಕೊಡಿಸಿದ್ದರು. ಓಲೆಗರಿಯ ಕಡತಗಳ ನಡುವೆ ಯಾವಾಗಲೂ ಕುಳಿತಿರಬೇಕಾದ ರಾಜಪ್ಪ ಅದೇನು ರಿಸರ್ಚ್ ಮಾಡುತ್ತಿದ್ದನೋ ದೇವರೇ ಬಲ್ಲ. ಅಲ್ಲಿದ್ದಾಗಲೂ ಕುದುರೆ ಜೂಜಿನ ಚಾಳಿ ಅವನನ್ನು ಬಿಟ್ಟಿರಲಿಲ್ಲವೆಂದು ಬಲ್ಲವರು ಹೇಳುತ್ತಿದ್ದರು. ಸುರೇಶ ತನ್ನ ಇತ್ಯೋಪರಿಯನ್ನು ಸಂಕ್ಷಿಪ್ತವಾಗಿ ಹೇಳಿದ ನಂತರ ರಾಜಪ್ಪ, ನೋಡಯ್ಯ, ನಾವೆಲ್ಲ ನಿನ್ನ ಸಮಾಚಾರವೇ ಇಲ್ಲದ್ದು ನೋಡಿ ನಿನ್ನ ಗುರು ಗಂಗೂಲಿ ಮಹಾತ್ಮನನ್ನು ಕೇಳಿದೆವು. ಆ ಕ್ರ್ಯಾಕು, ತಡೀರಿ, ಹಂಗೇ ಪೇಪರ್ ನೋಡ್ತೀರಿ ಗೊತ್ತಾಗುತ್ತೆ. ಮ್ಯಾಂಗಲೂರು ರೈಲ್ವೆ ಬ್ರಿಡ್ಜ್ ಬ್ಲಾಸ್ಟ್ ಆಗಲಿ, ಆಗ ಗೊತ್ತಾಗುತ್ತೆ ಅವನೆಲ್ಲಿದ್ದಾನೆ ಅಂತ ಎಂದು ಕೇಳಿದಾಗಲೆಲ್ಲ ಉಡಾಪೆ ಹೊಡಿತಿದ್ದ. ಎಷ್ಟು ದಿನ ಆದರೂ ಯಾವ ಬ್ರಿಡ್ಜೂ ಬ್ಲಾಸ್ಟ್ ಆಗಲಿಲ್ಲ. ನಿನ್ನ ಪತ್ತೆನೂ ಗೊತ್ತಾಗಲಿಲ್ಲ. ಎಮರ್ಜೆನ್ಸಿ ತೆಗೆದ ಮೇಲೂ ನಿನ್ನ ಪತ್ತೆ ಇಲ್ಲದಿರುವುದು ನೋಡಿ ಆ ಮುಟ್ಟಾಳ ಗಂಗೂಲಿಯ ಮಾತು ಕಟ್ಟಿಕೊಂಡು ಏನು ಮಾಡೋಕ್ಕೆ ಹೋಗಿ ನೀನು ಸತ್ತೇ ಹೋಗಿದೆಯೋ ಅಂತ ತಿಳಿದವು ಕಣಯ್ಯ. ಅದಕ್ಕೆ ನೀನು ಅಲ್ಲೋ ಅಂದಾಗ ಒಂದು ಕ್ಷಣ ನೀನು ನಿನ್ನ ದೆವ್ವನೋ ಅಂತ ಅನುಮಾನ ಆಯಿತು ನನಗೆ. ಆದರೆ ಬದುಕಿದೆಯಾ, ಮದುವೆನೂ ಆಗಿದೆಯಾ, ಮಕ್ಕಳು ಮಾಡೋದ್ರಲ್ಲಿದೆಯಾ ಅಂತ ತಿಳಿದು ಸಂತೋಷ ಆಯಿತು ಕಣಯ್ಯ ಎಂದು ಹೇಳಿ ಗೌರಿ ಕಡೆಗೆ ತಿರುಗಿ, ಏನು ಮೇಡಮ್, ನಾನು ಹೇಳೋದು ಕರೆಕ್ಟ್ ತಾನೇ? ಐ ಆಮ್ ರೈಟ್ ಎಂದು ಪ್ರಶ್ನೆ ಕೇಳಿ ಅಲ್ಲೂ ಬಿಟ್ಟ. ಏನೋ ಯೋಚನೆ ಮಾಡುತ್ತಾ ನಿಂತಿದ್ದ ಗೌರಿ ಯಾವುದು ರೈಟು ಯಾವುದು ತಪ್ಪೋ ಹೇಳಲು ಗೊತ್ತಾಗದೆ ಸುಮ್ಮನೆ ನಸುನಕ್ಕಳು. ಅವಳಿಗೆ ಶಾಪಿಂಗಿಗೆ ಒತ್ತಾಗುವುದೆಂದು ಮೆಲ್ಲಗೆ ಅಸಮಾಧಾನ ಪ್ರಾರಂಭವಾಗಿತ್ತು. ಸುರೇಶನಿಗೆ ರಾಜಪ್ಪನನ್ನು ಎಷ್ಟೋ ದಿನಗಳ ತರುವಾಯ ಸಂಧಿಸಿದ್ದಕ್ಕೆ ಸಂತೋಷವಾಗಿದ್ದೇನೋ ನಿಜ. ಆದರೆ ಅವರಿಬ್ಬರು ಮಾತಿನಲ್ಲಿ ವ್ಯಕ್ತಪಡಿಸುತ್ತಿದ್ದಷ್ಟು ಪರಮಾಪ್ತ ಮಿತ್ರರೇನೂ ಆಗಿರಲಿಲ್ಲ.
ಅವರ ಸ್ನೇಹ ತೀವ್ರತೆಯ ಅರ್ಧ ಭಾಗ ಅವರಿಗವರೇ ಆರೋಪಿಸಿಕೊಂಡುದಾಗಿತ್ತು. ರಾಜಪ್ಪ ಸುರೇಶನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಸಾಕಷ್ಟು ಕೊರೆದ. ಇಡೀ ಯೂನಿವರ್ಸಿಟಿಯಲ್ಲಿ ಇವನು ಪ್ರಚಂಡ ಬುದ್ಧಿವಂತನಾಗಿದ್ದನ್ನು ನೆನೆದು ಆಳು ಗಂಗೂಲಿ ಉಪದೇಶದಿಂದ ಸುರೇಶ ಈ ಕೊಂಪೆಗೆ ಬಂದು ಸಿಕ್ಕಿಕೊಂಡಿರುವುದನ್ನು ನೋಡಿ ಗಂಗೂಲಿಯನ್ನೂ ಶಪಿಸಿದ. ನೀನು ಬ್ರಿಲಿಯಂಟ್ ಆಗಿದ್ದರೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಕಣಯ್ಯ, ಯಾಕೆ ಅನ್ನು. ಆ ಎದರು ಪುಕ್ಲದ ಅಡ್ಡ ಗಂಗೂಲಿ ಮಾತಿಗೆ ಮರುಳಾಗಿದ್ದು ಒಂದು, ನನಗೆ ನಿನ್ನ ಬುದ್ಧಿ ಉಪಯೋಗಿಸಿ ರೇಸಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡದಿದ್ದು ಇನ್ನೊಂದು. ಇವೆರಡೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಎಂದು ಸುರೇಶನಿಗೆ ಬೈದ. ಗೌರಿ ಅವನ ವಾದವನ್ನು ಸಂಪೂರ್ಣ ಅನುಮೋದಿಸಿದ್ದನ್ನು ಕಂಡು ಮತ್ತಷ್ಟು ಉತ್ಸಾಹದಿಂದ ಸದ್ಯದಲ್ಲೇ ಮನೆಗೆ ಬಂದು ಸುರೇಶನ ಕತೆ ಎಲ್ಲವನ್ನೂ ತಿಳಿಸುತ್ತೇನೆಂದು ಗೌರಿಗೆ ಆಶ್ವಾಸನೆ ಕೊಟ್ಟ. ಇಲ್ಲಿಯವರೆಗೆ ಬಂದಿದ್ದೇನು ರಾಜಪ್ಪ ಎಂದು ಸುರೇಶ ಕೇಳಿದ. ಟು ಬಿ ಫ್ರಾಂಕ್ ವಿತ್ ಯು, ಒಂದು ಜಾಕ್ಪಾಟ್ ಹೊಡೆದು ಇಲ್ಲಿಗೆ ಬಂದಿರೋದು ಕಣಯ್ಯ. ನಿನ್ನ ರೇಸ್ ವ್ಯವಹಾರ ಇನ್ನೂ ಮುಗಿದಿಲ್ಲ, ಜಾಕ್ಪಾಟ್ ಹೊಡೆಯೋವರೆಗೂ ಬಿಡಲಿಲ್ಲ. ರೇಸು ತಂಟೆ ಬಿಟ್ಟು ತುಂಬ ದಿನ ಆಯಿತು ಸುರೇಶ. ಅದರ ದೆಸೆಯಿಂದ ಕಂಪ್ಲೀಟ್ ಬೀದಿಗೆ ಬಿದ್ದು ಸೂಯಿಸೈಡ್ ಮಾಡಿಕೊಳ್ಳೋವರೆಗೆ ಹೋಗಿಬಿಟ್ಟಿದ್ದೆ. ಇದು ಬೇರೆ ಜಾಕ್ಪಾಟು ಸುರೇಶ. ಒಂದು ಒಬೇರಾಯನ ಕಾಲದ ಕಡತ ಎಡಿಟ್ ಮಾಡಿ ಕೊಡೋದಕ್ಕೆ ಯಾರೋ ಕೇಳಿದರು. PUCಗೋ SSLCಗೋ ಪಠ್ಯಪುಸ್ತಕ ಮಾಡೋದಕ್ಕಂತೆ. ಅದ್ಯಾವುದಕ್ಕೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ 1.5 ಲಕ್ಷ ಕೊಡ್ತಾರಂತೆ. ಎಲ್ಲ ರೆಡಿ ಮಾಡಿ ಕೊಟ್ಟರೆ ಎಲ್ಲ ಕಳ್ಕೊಂಡು ಬಿಕಾರಿ ಆದ ಮೇಲೆ ಏನೋ ದೇವರು ಕಣ್ಣು ಬಿಟ್ಟು ನೋಡಿದ ಕಣಯ್ಯ. ಗಾಡ್ ಈಸ್ ಗ್ರೇಟ್. ಹಂಗಾದರೆ ಹೊಡೆದೇ ಒಂದು ಚಾನ್ಸು. ಅದಿರಲಿ, ಅದಕ್ಕೆ ಈ ಊರಿಗೆ ಯಾಕೆ ಬರಬೇಕಾಯ್ತು? ಅಯ್ಯೋ, ಏನು ಚಾನ್ಸೋ ಏನೋ. ಆ ಕಡತದ ಮ್ಯಾನುಸ್ಕ್ರಿಪ್ಟ್ ಒಂದು ಹರುಕಲು ಚಿಂದಿ. ದುಡ್ಡಿನ ಆಸೆಗೆ ಒಪ್ಪಿಕೊಳ್ಳೋದೇನೋ ಒಪ್ಪಿಕೊಂಡೆ. ಈಗ ನೋಡಿದರೆ ಸಖತ್ತು ಕೆಲಸ ಹಿಡಿಯೋ ಹಾಗೆ ಕಾಣ್ತಿದೆ. ಬೈ ನಿನಗೆ ಅದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ. ನಿನ್ನ ಹತ್ತಿರ ಎಂತಿದ್ರು ನಾನು ಅದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬರಲೇಬೇಕಾಗುತ್ತೆ. ಈಗ ನಿನ್ನ ಅಡ್ರೆಸ್ ಕೊಡು ಎಂದು ಹೇಳಿದ ರಾಜಪ್ಪ ಅಡ್ರೆಸ್ ತಗೊಂಡು ದಾರಿಯಲ್ಲಿ ಎದುರಾದಷ್ಟೇ ಹಠಾತ್ತಾಗಿ ನಿರ್ಗಮಿಸಿಬಿಟ್ಟ. ರಾಜಪ್ಪನಿಗೆ ಬೈ ಹೇಳಿ ಅವನು ನಿರ್ಗಮಿಸಿದ ನಂತರ ಗೌರಿ, ಇವತ್ತು ಹೊರಟಿದ್ದ ಗಳಿಗೆ ಸರಿಯಿಲ್ಲ ಕಣ್ರಿ ಎಂದಳು. ಯಾಕೆ ಸರಿ ಇಲ್ಲ? ಹೋದ ಸಾರಿ 300ಕ್ಕೆ ಕೊಟ್ಟಿದ್ದ ಏಲಕ್ಕಿ ಈ ಸಾರಿ 1000ಕ್ಕೆ ಹೋಗಿದೆ. ಕೈಯಲ್ಲಿ 60,000 ಇಟ್ಟುಕೊಂಡು ನಿನ್ನ ಶಾಪಿಂಗಿಗೆ ತೊಂದರೆ ಆಯ್ತಂತ. ಗಳಿಗೆ ಸರಿ ಇಲ್ಲ ಅಂದರೆ ಹೇಗೆ ಎಂದ ಸುರೇಶ. ಸ್ನ್ಯಾಕ್ ಬಾರಿನಲ್ಲಿ ಹೊಟ್ಟೆಗೆ ಒಂಚೂರು ಉಪ್ಪಿಟ್ಟು ಹಾಕಿಕೊಂಡು ಶಾಪಿಂಗ್ ಮಾಡೋಣ ನಡಿ ಎಂದ. 60,000 ಹೇಗ್ರಿ? ಶೇಷಪ್ಪನ ಕಮಿಷನ್ ಕಳೆದ್ರೆ 58,800 ಅಲ್ವಾ? ಸ್ನ್ಯಾಕ್ ಬಾರಿನಲ್ಲಿ ಕೂತುಕೊಂಡು ಅವೆಲ್ಲ ಲೆಕ್ಕ ಮಾಡಿ ಎಣಿಸಿಕೋ. ಬೀದಿಯಲ್ಲಿ ದುಡ್ಡು ತೆಗೆದು ಎಣಿಸುತ್ತಾ ಕೂರಬೇಡ ಎಂದ ಸುರೇಶ. ಇಬ್ಬರು ತಮ್ಮ ಬಳಿ ಇರುವುದು ಕದ್ದು ತಂದ ದುಡ್ಡು ಎನ್ನುವಂತೆ ಎಣಿಸಲು ಯಾರೂ ಇಲ್ಲದ ಏಕಾಂತವನ್ನು ಹುಡುಕಿಕೊಂಡು ಸ್ನ್ಯಾಕ್ ಬಾರಿನ ಕಡೆಗೆ ಹೋದರು. ಸ್ನ್ಯಾಕ್ ಬಾರಿನ ಫ್ಯಾಮಿಲಿ ರೂಮಿನಲ್ಲಿ ಕುಳಿತು ಉಪ್ಪಿಟ್ಟಿಗೆ ಕಾಯುತ್ತಾ ಬ್ಯಾಂಕಿನ ಸೀಲಾದ ಹೊಸ ನೋಟುಗಳ ಕಂತೆಯನ್ನು 100 ರೂಪಾಯಿ ನೋಟುಗಳೆಂದೇ ಭಾವಿಸಿ ಗೌರಿ ಎಣಿಸಿ ಲೆಕ್ಕ ಸರಿ ಬರದೆ ಮತ್ತೊಮ್ಮೆ ಎಣಿಸುವಾಗ ನೋಡುತ್ತಾಳೆ 500 ರೂಪಾಯಿಯ ನೋಟುಗಳು. 3 ಕಂತೆಗಳಿಂದ 1.5 ಲಕ್ಷ, ಒಟ್ಟು 1,56,800. ಸುರೇಶನಿಗೆ ಇದನ್ನು ಗೌರಿ ಹೇಳಿದ ಕೂಡಲೇ ಒಂದೇ ಸಾರಿ ಅವನಿಗೆ ತಲೆ ಬಿಸಿಯಾಯಿತು. ಶೇಷಪ್ಪನಿಗೆ ತಲೆ ಸಮ ಇದೆಯಾ? ಅಥವಾ ಇನ್ನೂ ಕಳ್ಳ ನೋಟು ಸ್ಟಾಕ್ ಇಟ್ಟುಕೊಂಡು ಬೇಗ ಖರ್ಚು ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಒಂದಕ್ಕೆ ಡಬಲ್ ಕೊಡ್ತಿದ್ದಾನ? ಅಥವಾ ಅವನು 100 ರೂಪಾಯಿ ನೋಟುಗಳೆಂದೇ ತಿಳಿದು ಕಂತೆ ತೆಗೆದು ಗಡಿಬಿಡಿಯಲ್ಲಿ ಕೊಟ್ಟಾನೋ? ಈಗೇನು ಮಾಡುವುದು? ಸಿಕ್ಕಿದ್ದೇ ಲಾಭ ಎಂದು ದುಡ್ಡು ಜೇಬಿಗಿಳಿಸೋಣವೋ ಅಥವಾ ಹೋಗಿ ಯಾಕೆ ಇಷ್ಟು ಕೊಟ್ಟೆ ಮಾರಾಯ ಎಂದು ಕೇಳೋಣವೋ? ಸುರೇಶನಿಗೆ ಏನು ಮಾಡಬೇಕೆಂದು ಉಳಿಯಲಿಲ್ಲ. ಸುಮ್ಮನಿರಲಾರದೆ ಅದನ್ನು ಎಣಿಸಿ ಒಂದು ಸಮಸ್ಯೆ ಸೃಷ್ಟಿಸಿದ ಗೌರಿ ಮೇಲೆ ಅವನಿಗೆ ಸಿಟ್ಟು ಬಂದಿದ್ದು ನೋಡಿ ಗೌರಿಗೆ ಅವನ ಮೇಲೆ ಕೋಪ ಏರಿತು. ವ್ಯವಹಾರ ಜ್ಞಾನ ಇಲ್ಲದೆ ಏನೋ ಯೋಚನೆ ಮಾಡುತ್ತಾ ಕೆಲಸ ಮಾಡುವ ಸುರೇಶನ ಚಾಳಿಯಿಂದ ಪ್ರತಿದಿನವೂ ಅವನು ಇಂಥ ತಲೆನೋವುಗಳನ್ನು ಸೃಷ್ಟಿಸುತ್ತಿದ್ದ.
ತತ್ ನೀನು ಯಾವನು ಎಣಿಸೋದಕ್ಕೆ ಹೇಳಿದವನು ಮಾರೈತಿ, ಈಗ ನೋಡು ಎಂಥ ತರಲೆ ತಂದಿಟ್ಟೆ ಎಂದು ಸುರೇಶ ಅಸಹನೆಯಿಂದ ಗೌರಿ ಕಡೆಗೆ ತಿರುಗಿ ಗುಣಗಿದ. ಅಲ್ರಿ, ನಿಮ್ಗೇನಾದರೂ ಬುದ್ಧಿ ಗಿದ್ದಿದೆಯಾ? ಬೆಳಗಿನಿಂದ ಕಣ್ಣು ಮುಚ್ಚಿಕೊಂಡು ವ್ಯವಹಾರ ಮಾಡಿರೋರು ನೀವು. ನಾನು ಎಣಿಸಿದ್ದೇ ತಪ್ಪು ಅಂತ ಹೇಳ್ತೀರಲ್ಲ. ನಿಮ್ಮ ಫ್ರೆಂಡು ಈಗ ತಾನೇ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದು ಮತ್ತೆ ಯಾಕೆ ಅಂತೀರಾ? ಇವತ್ತೇನೋ ದುಡ್ಡು ಹೆಚ್ಚಿಗೆ ಸಿಕ್ಕಿದೆ, ವಾಪಸ್ ಮಾಡಬಹುದು. ಈ ಥರ ವ್ಯವಹಾರ ಮಾಡಿ ದಿನ ಎಷ್ಟು ಕಳೀತಿದ್ದೀರೋ ಏನೋ ಆ ಭಗವಂತನಿಗೆ ಗೊತ್ತು. ನಿನಗೆ ವ್ಯವಹಾರ ಮಾಡೋದು ಬೇಡ ಅಂತ ಯಾರು ಹೇಳಿದವರು? ಬೆಳಗಿನಿಂದ ಚೆಕ್ಕು ನಿನ್ನ ಕೈಯಲ್ಲಿ ಇತ್ತು, ದುಡ್ಡು ನಿನ್ನ ಕೈಯಲ್ಲಿ ಇತ್ತು. ಆವಾಗೆಲ್ಲ ಅದನ್ನು ನೋಡದೆ ಈಗ ತಾಪತ್ರಯ ತಂದಿಟ್ಟೆ ಅಲ್ಲ. ನೀನು ಎಣಿಸದೇ ಇದ್ದರೆ ತಣ್ಣಗೆ ಬಸ್ಸು ಹತ್ತಿ ಹೋಗ್ತಿರ್ಲಿಲ್ವಾ? ಈಗ ಯಾರು ಬೇಡ ಅಂದವರು? ತಣ್ಣಗೆ ಬಸ್ಸು ಹತ್ತಿ ಹೋಗೋದು, ನಿಮ್ಮನ್ನು ಕಟ್ಟಿಕೊಂಡು ಹೇಗೋದು ಇದೆ ನೋಡಿ. ದುಡ್ಡು ಸಿಕ್ಕಿದರೂ ಏನಾದರೂ ತರಲೇ ಇರುತ್ತೆ, ದುಡ್ಡು ಹೋದರೂ ಏನಾದರೂ ತರಲೇ ಇರುತ್ತೆ. ಹಾಗೆ ಮಾಡೋಣ ತಗ. ಅವನು ದುಡ್ಡು ಕಳ್ಕೊಂಡಿದ್ದಾನೋ ಅವನೇ ಬಂದು ಕೇಳಲಿ. ದುಡ್ಡು ಎಣಿಸೋನಿಗೆ ಇಲ್ಲದೆ ಇರೋ ದರ್ದು ನಮಗೆ ಯಾಕೆ? ಅಲ್ರಿ, 10, 100, 1000 ಆದರೆ ಸರಿಯಾಗಿ ಎಣಿಸದೆ ಜೇಬಿಗೆ ಹಾಕಿಕೊಂಡು ಹೋದರು ಅನ್ನಬಹುದು. 1 ಲಕ್ಷ ಅಂದರೆ ಗೊತ್ತಿದ್ದೇ ಮಾಡಿದರು ಅಂತಾಗಲ್ವಾ? ನೋಡು, ಹೇಗೆ ಹೇಳಿದರೂ ಅದಕ್ಕೆ ಒಂದು ತರಲೆ ತೆಗಿತಿದ್ದೀಯಾ? ದುಡ್ಡು ಲಪಟಾಯಿಸಿಕೊಂಡು ಹೋಗೋದಕ್ಕೆ ನಾವೇನು ಲಕ್ಷಗಳನ್ನು ನೋಡೇ ಇಲ್ಲ ಅಲ್ವಾ? ಈಗೇನು ಮಾಡಬೇಕಂತ ನಿನ್ನದು? ಹೋಗಿ ಶೇಷಪ್ಪನಿಗೆ ಈಗಾಗಿದೆ ಅಂತ ಹೇಳೋಣ. ಶೇಷಪ್ಪ ಹೆಚ್ಚಿಗೆ ಎಣಿಸಿ ಕೊಟ್ಟಿರೋದು ನನಗೆ ಅನುಮಾನ. ಅವನು ಪ್ರತಿದಿನ ಇಂಥ ಲಕ್ಷಗಳು ಎಷ್ಟು ಎಣಿಸಿ ಕೊಡ್ತಾನೆ? ಒಬ್ಬರಿಗೆ 1 ಲಕ್ಷ ಹೆಚ್ಚಿಗೆ ಕೊಟ್ಟರೆ ಅವನ ವ್ಯವಹಾರದ 2 ವರ್ಷದ ಲಾಭ ಒಂದೇ ಏಟಿಗೆ ತೋಪಡ ಆಗುತ್ತೆ. ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ವಿನಾಕಾರಣ ಬಂದಿದ್ದ ಸಿಟ್ಟು ಇಳಿಯುತ್ತಾ ಬಂದ ಹಾಗೂ ನಿಧಾನವಾಗಿ ತಾವು ಏನೋ ಒಂದು ರಹಸ್ಯಮಯ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡಿರಬಹುದೆಂದು ಗುಮಾನಿ ಸಣ್ಣಗೆ ಶುರುವಾಯಿತು. ಹಾಗಾದರೆ ಜೀವನ್ ಲಾಲ್ 1,60,60,000ಕ್ಕೆ ಚೆಕ್ ಕೊಟ್ಟನೆ ತಿರುಪತಿ ಪ್ರಸಾದಕ್ಕೆ? ಅದು ಈ ಮಾರ್ವಾಡಿ ಅಥವಾ ಶೇಷಪ್ಪ ಸರಿಯಾಗಿ ನೋಡದೆ ಅಷ್ಟೊಂದು ಎಣಿಸಿ ಕೊಟ್ಟನೋ? ಗೌರಿಯೇನೋ ಶೇಷಪ್ಪನೇ ಸರಿಯಾಗಿ ನೋಡದೆ ಎಣಿಸಿ ಕೊಟ್ಟಿದ್ದಾನೆಂದು ದೃಢವಾಗಿ ನಂಬಿದ್ದಳು. ಆದರೆ ಸುರೇಶ ಅದನ್ನು ಸಂಪೂರ್ಣವಾಗಿ ಅಲ್ಲಗೆಳೆದ. ಶೇಷಪ್ಪ ಇಂಥ ಲಕ್ಷಗಳನ್ನು ಪ್ರತಿದಿನ ಎಷ್ಟೆಷ್ಟೋ ಎಣಿಸಿ ಕೊಡುತ್ತಾನೆ. 60,000ವನ್ನು 1,60,000 ಎಂದು ತಿಳಿದುಕೊಳ್ಳುವಷ್ಟು ಶೇಷಪ್ಪ ಮುಟ್ಟಾಳ ಅಲ್ಲವೇ ಅಲ್ಲ. 1,60,000ಕ್ಕೆ ಸರಿಯಾಗಿ 2% ಮುರಿದುಕೊಂಡು ಶೇಷಪ್ಪ ದುಡ್ಡು ಕೊಟ್ಟಿರೋದ್ರಿಂದಲೇ ಶೇಷಪ್ಪ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಆಲೋಚನೆ ಲೆಕ್ಕಾಚಾರ ಹಾಕಿ ದುಡ್ಡು ಕೊಟ್ಟಿದ್ದಾನೆ. ಇದು ಶೇಷಪ್ಪನ ಕಣ್ತಪ್ಪಿ ಬಂದ ಹಣ ಅಲ್ಲವೇ ಅಲ್ಲ. ಜೀವನ್ ಲಾಲ್ ಕೊಟ್ಟಿದ್ದೇ ಅಷ್ಟು, ಅದರಲ್ಲಿ ಅನುಮಾನವೇ ಬೇಡ ಎಂದು ಗೌರಿಗೆ ಖಡಾಖಂಡಿತವಾಗಿ ಸುರೇಶ ಹೇಳಿದ. ಮಾಣಿ ತಂದಿಟ್ಟ ಉಪ್ಪಿಟ್ಟು ತಣ್ಣಗಾಗುತ್ತಾ ಇತ್ತು. ಗಂಡ ಹೆಂಡತಿ ಇಬ್ಬರು ಏನು ಮಾಡಿದರೂ ಅರ್ಥವೇ ಆಗದ ಒಗಟೊಂದನ್ನು ಈಗ ಬಿಡಿಸಬೇಕಾಗಿತ್ತು. ಉಪ್ಪಿಟ್ಟಿನ ಕಡೆಗೆ ಗಮನ ಹೋಗುವುದಾದರೂ ಹೀಗೆ. ಇದು ಯಾಕೆ ಕೊಟ್ಟ? ತಲೆ ತಿನ್ನುವ ಈ ಜಟಿಲ ರಹಸ್ಯದ ದೆಸೆಯಿಂದ ಸುರೇಶನಿಗೂ ಗೌರಿಗೂ ಏಲಕ್ಕಿಗೆ ಒಳ್ಳೆಯ ರೇಟು ಬಂದ ರೋಮಾಂಚನ ಹಾರಿ ಹೋಯಿತು. ಒಬ್ಬರ ಮುಖ ಒಬ್ಬರು ನೋಡುತ್ತಾ ಒಂದು ಮಾತು ಆಡದೆ ತಣ್ಣಗಾದ ಉಪ್ಪಿಟ್ಟು ತಿನ್ನತೊಡಗಿದರು. ಇಬ್ಬರು ಕುಶಾಗ್ರ ಬುದ್ಧಿಯು ಒಂದೇ ಸಮ ಯೋಚಿಸುತ್ತಿತ್ತು. ನಮಗೆ ಗೊತ್ತಾಗದ ಹಾಗೆ ಏನೋ ನಡೆದಿದೆ, ಅದೇನು ತಿಳಿಯುವುದಾದರೂ ಹೀಗೆ.